ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ರಂಜಿತ್ BS ಅಂತ. ಈ ಫಿಸ್ಚುಲಾ ಅನ್ನೋ ಕಾಯಿಲೆ ತುಂಬ ಕ್ಲಿಷ್ಟಕರವಾದಂಥ ಕಾಯಿಲೆ. ಯೂಶಲಿ ಪೇಷಂಟ್ಗಳಿಗೆ ಪೇಯ್ನ್ ಅಂತ ಸ್ಟಾರ್ಟ್ ಆಗುತ್ತೆ, ಪಸ್ ಬರ್ತಾ ಇರುತ್ತೆ, ಇಲ್ಲಾಂದ್ರೆ ಏನೋ ಊತ ಥರ ಬಂದಿರುತ್ತೆ, ಹೋಗ್ಬಿಟ್ಟು ಆಪರೇಷನ್ ಮಾಡಿಸ್ಕೊಂತಾರೆ. 1 ತಿಂಗಳು 2 ತಿಂಗಳಾದ್ಮೇಲೆ ಮತ್ತೆ ಪಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಇನ್ನೊಂದ್ಸಲ ಆಪರೇಷನ್ ಮಾಡಿಸ್ಕೊಂತಾರೆ, ಮತ್ತೆ ಇನ್ನೊಂದ್ಸಲ ಬರುತ್ತೆ, ಇನ್ನೊಂದು ಡಾಕ್ಟರ್ ಹತ್ರ ಹೋಗ್ತಾರೆ, ಅವರು ಆಪರೇಷನ್ ಹೇಳ್ತಾರೆ, ಮತ್ತೆ ಆಪರೇಷನ್ ಮಾಡ್ತಾರೆ. ಈ ಥರ 6, 7, 8, 10 ಸಲ ಆಗಿರೋ ಪೇಷಂಟ್ಗಳು ನೋಡಿದ್ದೀನಿ. ಮತ್ತೆ ಫಸ್ಟ್ ಆಫ್ ಆಲ್ ಸುಮಾರು ಜನ ಡಯಾಗ್ನೋಸೇ ಮಾಡೋಕ್ಕಾಗಲ್ಲ. ಕರೆಕ್ಟಾಗಿ ಹೋಗಿ MRI ಸ್ಕ್ಯಾನ್ ಮಾಡಬೇಕು, ಮತ್ತೆ ಕೊಲೊನೋಸ್ಕೋಪಿ ಮಾಡಬೇಕು. ಫಸ್ಟ್ ಏನಿಂದ ಬಂದಿದೆ ಅಂತ ಗೊತ್ತಾಗಬೇಕು. ಮತ್ತೆ ಎಷ್ಟು ದೊಡ್ಡದಾಗಿದೆ, 1 ಟ್ರ್ಯಾಕ್ ಇದೆಯಾ, 2 ಟ್ರ್ಯಾಕ್ ಇದೆಯಾ, ಒಳಗಡೆ ಪಸ್ ಏನಾದ್ರು ಫಾರ್ಮ್ ಆಗಿದೆಯಾ, ತುಂಬಾ ದೊಡ್ಡದಾಗಿದೆಯಾ ಟ್ರ್ಯಾಕು, ಇದನ್ನೆಲ್ಲ ನೋಡಿ ನಾವು ಮ್ಯಾಪಿಂಗ್ ಅಂತ ಮಾಡ್ತೀವಿ. ಕರೆಕ್ಟಾಗಿ ಎಲ್ಲಿ ಸ್ಟಾರ್ಟ್ ಆಗಿದೆ, ಎಲ್ಲಿ ಎಂಡ್ ಆಗಿದೆ ಅಂತ ನೋಡ್ತೀವಿ. ಆಮೇಲೆ ಟ್ರೀಟ್ಮೆಂಟ್ ಕೂಡ ಸ್ಟಾರ್ಟ್ ಮಾಡ್ತೀವಿ. ದೊಡ್ಡ ಏನಾದ್ರು ಸಮಸ್ಯೆ ಇದ್ರೂ ಫಿಸ್ಚುಲಾ ಆಗೋ ಚಾನ್ಸ್ ಇರುತ್ತೆ. ಈ ತರ ಫಿಸ್ಚುಲಾ ಆದಾಗ ಅದು ಹೀಲ್ ಆಗಲ್ಲ, ಬರೀ ಆಪರೇಷನ್ ಹೀಲ್ ಆಗಲ್ಲ. ಅದಕ್ಕೆ ಆದಂತ ಮೆಡಿಸಿನ್ಗಳು ಸ್ಟಾರ್ಟ್ ಮಾಡಬೇಕು. ಇಮ್ಯುನೋ ಮಾಡ್ಯುಲೇಟರ್ಸ್ ಅಂತ ಹೇಳ್ತೀವಿ, ಅದನ್ನ ಸ್ಟಾರ್ಟ್ ಮಾಡಬೇಕು. ಅದನ್ನ ಸ್ಟಾರ್ಟ್ ಮಾಡಿದಾಗ ವಾಸಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವು ಜನಕ್ಕೆ ಆಪರೇಷನ್ ಮಾಡಬೇಕು. ಕೆಲವು ಪೇಷಂಟ್ಗಳಿಗೆ ಎಷ್ಟು ಮಾಡಿದ್ರು ಆಪರೇಷನ್ ಸರಿ ಹೋಗಲ್ಲ. ಅಂತ ಪೇಷಂಟ್ಗಳಿಗೆ ನಾವು ಸೆಟಾನ್ ಅಂತ ಹಾಕ್ತೀವಿ. ಸೊ ಫಿಸ್ಚುಲಾ ಅಂತ ಹೇಳಿದ್ರೆ ಖಂಡಿತ ಅದನ್ನ ಆಪರೇಷನ್ ಮಾಡಿ ಗುಣಪಡಿಸಬಹುದು. ವಾಸಿನೇ ಆಗದಿರೋಂಥ ಡಿಸೀಸ್ ಅಲ್ಲ. ತುಂಬಾ ಜಾಸ್ತಿ ದಿವಸ ನೆಗ್ಲೆಕ್ಟ್ ಮಾಡಿದ್ರೆ ಒಂದೊಂದ್ಸಲ ಕ್ಯಾನ್ಸರ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ನಮಸ್ಕಾರ.